Ready? By the center, quick march. ಸ್ವಾಗತಿಸೋಣ. ಎಲ್ಲ ಅತಿಥಿ ಮಹೋದಯರುಗಳು ವೇದಿಕೆಯ ಮೇಲೆ ಆಗಮಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಹೆಬ್ಬಾಗಿಲು ಎಂದು ಹೆಸರಾದ ಶಿವಮೊಗ್ಗ ನಗರದ ಹೃದಯ ಭಾಗದಲ್ಲಿ ಕಂಗೊಳಿಸುವ ನಮ್ಮ ಹೆಮ್ಮೆಯ ಶಾಲೆಯಾದ ಸೇಕ್ರೆಡ್ ಹಾರ್ಟ್ ಆಂಗ್ಲ ಹಿರಿಯ ಪ್ರಾಥಮಿಕ ಶಾಲೆ ಮತ್ತು ಲೋಯಲಾ ಆಂಗ್ಲ ಪ್ರೌಢಶಾಲೆಯಲ್ಲಿ ಹಮ್ಮಿಕೊಂಡಿರುವ 2024-25ನೇ ಸಾಲಿನ ಕ್ರೀಡಾಕೂಟ ಸಮಾರಂಭಕ್ಕೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. To commence with this grand celebration, we will begin with the most honorable tradition, the flag hoisting ceremony. The flag symbolizes not just our school spirit, but also the values of discipline, unity and excellence that sports instill in each one of us. ವನ್ನ ನೆರವೇರಿಸಿದ ವಂದನೀಯ ಫಾದರ್ ಸ್ಟ್ಯಾನಿ ಡಿಸೋಜರ್ ಅವರಿಗೂ ಹಾಗೂ ಅವರೊಂದಿಗೆ ಸಹಕರಿಸಿದ ಎಲ್ಲ ಅತಿಥಿ ಮಹೋದಯರುಗಳಿಗೂ ಎಲ್ಗುರು ನಮ್ಮ ಕನ್ನಡ ಕಾರ್ಯಕ್ರಮ ಆರಂಭಗೊಳ್ಳಲಿದೆ. Represents the core values of our institution, demonstrating perfect synchronization and unity. ಈಗ ಕಣ್ಮನಗಳಿಗೆ ಹಬ್ಬ ನೀಡುವ ಅತಿ ಸುಂದರವಾದ ಪಥ ಸಂಚಲನದೊಂದಿಗೆ ಬರುತ್ತಿದ್ದಾರೆ ಲೋಯಲಾ ಆಂಗ್ಲ ಪ್ರೌಢಶಾಲೆಯ ಕೆಂಪು ದಳದ ವಿದ್ಯಾರ್ಥಿಗಳ ತಂಡ. ಈ ತಂಡದ ನಾಯಕ ನಕುಲ್ ಮತ್ತು ಈ ತಂಡದ ನಾಯಕಿ ಪ್ರಾರ್ಥನಾರವರು ಬಹಳ ಅಚ್ಚುಕಟ್ಟಾಗಿ ಶಿಸ್ತಿನಿಂದ ಸಾಗುತ್ತಿರುವ ಈ ತಂಡ ನಮ್ಮ ಕಣ್ಮನ ಸೆಳೆಯುತ್ತಿದೆ. ಈಗ ತಾನೇ ಅರಳಿರುವ ಕೆಂಪು ಗುಲಾಬಿ ಹೂಗಳಂತೆ ಕಂಗೊಳಿಸುತ್ತಿದ್ದಾರೆ. ಅತಿಥಿ ಮಹೋದಯರ ಗೌರವ ವಂದನೆಯನ್ನ ಸ್ವೀಕರಿಸಿ ಈ ತಂಡ ಮುಂದೆ ಸಾಗುತ್ತಲಿದೆ. ಈಗ ಎರಡನೆಯ ತಂಡ ಲೋಯಲಾ ಆಂಗ್ಲ ಪ್ರೌಢಶಾಲೆಯ ಹಳದಿ ಬಣ್ಣದ ತಂಡ. ಈ ತಂಡದ ನಾಯಕಿ ಅತಿಥಿ ಹಾಗೂ ಈ ತಂಡದ ನಾಯಕ ಅಶ್ವಲ್ ರವರ ನಾಯಕತ್ವದಲ್ಲಿ ಆಕರ್ಷಕ ಮತ್ತು ಶಿಸ್ತುಬದ್ಧ ಪಥ ಸಂಚಲನದಲ್ಲಿ ಸಾಗುತ್ತಲಿದ್ದಾರೆ. ತೋಟದಲ್ಲಿರುವ ಗೌರವ ವಂದನೆಯನ್ನ ಸ್ವೀಕರಿಸಿ ಮುಂದೆ ಸಾಗುತ್ತಲಿದ್ದಾರೆ. ಇವರಿಗೆ ಜೋರಾದ ಚಪ್ಪಾಳೆ. ಈಗ ಮೂರನೆಯ ತಂಡ ಲೋಯಲಾ ಆಂಗ್ಲ ಪ್ರೌಢಶಾಲೆಯ ನೀಲಿ ಬಣ್ಣದ ತಂಡ. ಈ ತಂಡದ ನಾಯಕಿ ಜಯಪ್ರಿಯಾ ಹಾಗೂ ತಂಡದ ನಾಯಕ ರಾಹುಲ್. ಈ
ಈ ತಂಡ ಶಿಸ್ತಿನ ಸಿಪಾಯಿಯಂತೆ ಪಥಸಂಚಲನದಲ್ಲಿ ಸಾಗುತ್ತಲಿದ್ದಾರೆ. ನೀಲಿ ಆಕಾಶದಲ್ಲಿ ತೇಲುವ ಮೋಡಗಳಂತೆ ಈ ಮಕ್ಕಳು ಕಂಗೊಳಿಸುತ್ತಿದ್ದಾರೆ. ಇವರಿಗೊಮ್ಮೆ ಜೋರಾದ ಚಪ್ಪಾಳೆ ತಟ್ಟುವ ಮೂಲಕ ಪ್ರೋತ್ಸಾಹಿಸೋಣ. ಇವರು ಕೂಡ ಗೌರವ ವಂದನೆಯನ್ನ ಸ್ವೀಕರಿಸುವುದರ ಮೂಲಕ ಮುಂದೆ ಸಾಗುತ್ತಲಿದ್ದಾರೆ. ಈಗ 4ನೆಯ ತಂಡ ಲೋಯಲಾ ಆಂಗ್ಲ ಪ್ರೌಢಶಾಲೆಯ ಹಸಿರು ಬಣ್ಣದ ತಂಡ. ಈ ತಂಡದ ನಾಯಕಿ ಉನ್ನತಿ ಹಾಗೂ ಈ ತಂಡದ ನಾಯಕ ಉಲ್ಲಾಸ್. ಇವರ ತಂಡ ಆಕರ್ಷಕ ಪಥಸಂಚಲನದೊಂದಿಗೆ ಸಾಗುತ್ತಲಿದ್ದಾರೆ. ಈ ವಿದ್ಯಾರ್ಥಿಗಳು ಮಲೆನಾಡಿನ ಸಸ್ಯ ಶ್ಯಾಮಲೆಯಂತೆ ಕಂಗೊಳಿಸುತ್ತಿದ್ದಾರೆ. ಈ ಮಕ್ಕಳಿಗೆ ಪ್ರೋತ್ಸಾಹದಾಯಕವಾದಂತಹ ಜೋರಾದ ಚಪ್ಪಾಳೆ. ಇವರು ಕೂಡ ಗೌರವಾನ್ವಿತ ಅತಿಥಿಗಳ ವಂದನೆಯನ್ನ ಸ್ವೀಕರಿಸಿ ಮುಂದೆ ಸಾಗುತ್ತಲಿದ್ದಾರೆ. Leading the march past today, we have Red House, our esteemed board-minded Jupiter team, under the able leadership of Captain Bona and Vice Captain Afzal. This team embodies the spirit of core values such as wisdom and growth. These youngsters radiate their brilliance. Leading the way, we have respectful Yellow House and team of perfection, that is Setran. Under the leadership of Captain Asfa and Vice Captain Satvik. This team exemplifies their qualities such as patience and resilience. With every step, they teach us that true beauty lies in perseverance. Following closely is valuable Pink House and fastest Mercury team under the leadership of Captain Hansika and Vice Captain Sanya, known for its speed and intelligence, displaying their quality, adaptability and quick thinking. Let us applaud their energy and enthusiasm as they light up the field with their fiery passion. Now marching Greenhouse, which is brightest Venus, under the able leadership of Captain Afrin and Vice Captain Fiza, graceful and radiant like planet of love and harmony. They inspire us to lead with kindness and courage. ಈಗ ಲೋಯಲಾ ಆಂಗ್ಲ ಪ್ರೌಢಶಾಲೆಯ ವಾದ್ಯವೃಂದದ ತಂಡ ಕುಮಾರಿ ಶಿರೀನ್ ನಾಯಕತ್ವದಲ್ಲಿ ಪಥಸಂಚಲನದಲ್ಲಿ ಸಾಗುತ್ತಲಿದ್ದಾರೆ. ಸುಮಧುರವಾಗಿ ವಾದ್ಯಗಳನ್ನ ನುಡಿಸುವುದರ ಮೂಲಕ ಎಲ್ಲರ ಮೆಚ್ಚುಗೆ ಗಳಿಸಿ ಈ ಪಥಸಂಚಲನಕ್ಕೆ ತಮ್ಮದೇ ಆದ ಶೈಲಿಯಿಂದ ಮೆರುಗನ್ನ ತಂದುಕೊಟ್ಟ ಈ ಬ್ಯಾಂಡ್ ಸೆಟ್ ತಂಡದ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಹೂವಿನ ದಳಗಳ ಸಂಗಮವೋ ಎಂಬಂತೆ ಎಲ್ಲರ ಮನವನ್ನ ಸೂರೆಗೊಳಿಸಿರುವ ಈ ಹೂವಿನ ಗುಚ್ಛದಂತಿರುವ ಈ ಎಲ್ಲ ತಂಡದ ಮಕ್ಕಳಿಗೆ ಧನ್ಯವಾದಗಳು. What a wonderful display of teamwork and discipline. Thank you students for such a grand march past. ಈಗ ಈ ಪಥಸಂಚಲನದ ಮುಂದಾಳತ್ವ ವಹಿಸಿರುವ ಕುಮಾರಿ ಶೀತಲ್ Myself, I'm the captain of the house.
ಕುಮಾರಿ ಶೀತಲ್ ಮತ್ತು ತಮ್ಮ ತಮ್ಮ ತಂಡದ ಪರಿಚಯ ಮಾಡಿಕೊಟ್ಟಕ್ಕೆ ಆಗಮಿಸಿ ತಮ್ಮ ಆಸನಗಳನ್ನು ಅಲಂಕರಿಸ ಮಕ್ಕಳೆಲ್ಲರೂ ಅಲ್ಲಿಗೆ ಕುಳಿತುಕೊಳ್ಳಬೇಕಾಗಿ ವಿನಂತಿ. ಶುಭೋದಯ. ಇಂದಿನ ಆಧುನಿಕ ಶಿಕ್ಷಣ ಕ್ಷೇತ್ರದಲ್ಲಿ ಕ್ರೀಡೆ ಮಗುವಿನ ಸರ್ವಾಂಗೀಣ ಬೆಳವಣಿಗೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಇದು ವೈಜ್ಞಾನಿಕ ಮತ್ತು ತಾಂತ್ರಿಕವಾಗಿ ಬೆಳೆಯುತ್ತಿರುವ ಮತ್ತು ವಿಶಾಲ ಕ್ಷೇತ್ರವನ್ನು ಆವರಿಸಿರುವ ಕ್ಷೇತ್ರವಾಗಿದೆ. ಕ್ರೀಡೆ ರಾಷ್ಟ್ರದ ಮತ್ತು ವ್ಯಕ್ತಿಯ ಬೆಳವಣಿಗೆಗೆ ಅವಶ್ಯಕವಾಗಿದ್ದು ಅದು ಬೌದ್ಧಿಕ ಶಿಕ್ಷಣದಷ್ಟೇ ಪ್ರಮುಖವಾಗಿದೆ. ಒಂದು ಮಗುವಿನ ಸರ್ವತೋಮುಖ ಬೆಳವಣಿಗೆಯಾಗಬೇಕಾದರೆ ಮಾನಸಿಕ ನೈತಿಕ ಶಿಕ್ಷಣದ ಜೊತೆಗೆ ದೈಹಿಕ ಶಿಕ್ಷಣದ ಈ ಕ್ರೀಡೆಗಳು ಕೂಡ ಅತ್ಯವಶ್ಯಕ. ಇಂತಹ ಕ್ರೀಡೆಗಳು ವಿದ್ಯಾರ್ಥಿಗಳಲ್ಲಿ ಆತ್ಮಗೌರವ, ವಿವೇಚನಾ ಶಕ್ತಿ, ಧೈರ್ಯ, ಸಹನೆ ಮತ್ತು ಸದ್ಗುಣಗಳನ್ನು ಬೆಳೆಸಬಲ್ಲದು. ದೈಹಿಕ ಶಿಕ್ಷಣ ಮತ್ತು ಕ್ರೀಡೆಗಳು ದೇಹಕ್ಕೆ ನೀಡುವ ಶಿಕ್ಷಣವಾಗಿದ್ದು ಅದು ವ್ಯಕ್ತಿಯ ದೈಹಿಕ, ಮಾನಸಿಕ ಹಾಗೂ ಆಧ್ಯಾತ್ಮಿಕ ಬೆಳವಣಿಗೆಗೆ ಪೂರಕವಾಗಿದೆ. ಸದೃಢ ದೇಹದಲ್ಲಿ ಸದೃಢ ಮನಸ್ಸಿರುತ್ತದೆ ಎಂಬ ನಾಣ್ಣುಡಿಯ ಪ್ರಕಾರ ಪೂರ್ವಕವಾಗಿ ಸ್ವಾಗತಿಸುತ್ತಾ, ಬೇಕಲ್ಲವೇ ಪ್ರತಿ ಕಾರ್ಯಕ್ರಮಕ್ಕೊಂದು ಮುನ್ನುಡಿ, ಕಾಯುವ ದೈವದಲ್ಲಿ ನಮ್ಮದೊಂದು ಬೇಡಿಕೆಯ ನುಡಿ, ನಮ್ಮ ಬದುಕಿಗದುವೆ ವಾಸ್ತವತೆಯ ಕನ್ನಡಿ ಮೂಲಕ ಎಲ್ಲರನ್ನ ಸ್ವಾಗತಿಸಲು ಬರಲಿದ್ದಾರೆ ಲೋಯಲಾ ಆಂಗ್ಲ ಪ್ರೌಢಶಾಲೆಯ ವಿದ್ಯಾರ್ಥಿನಿಯರು. ಗೆಲ್ಲೋ ಲೀಲೆ ಮೊಗವೇ ಹುಣ್ಣಿಮೆ ಚಂದ್ರ ಚೆಲುವೆ ನಿಂಗೆ ಸಾಟಿಯಲ್ಲೇ ಧೀಮ್ ತಾನ ಧೀಮ್ ಧೀಮ್ ತಾನ ಶುಭ ಕರಿ ನಿನ್ನಯ ಧ್ಯಾನವೇ ದಿನಚರಿ ಗಗನ ಭುವನ ಕಾನನ ಜಗವೇ ನಿನ್ನ ಬನ ಪಾರ ತಾರೆಯ ಓಲೆಯು ಮಾಲೆಯು ನಿನ್ನಯ ಭರಣ ಎಲ್ಲ ದೇಹದಲ್ಲೂ ಒಲವ ಬಯಸೋ ಹೃದಯ ಇದೆ ಒಂದು ಪ್ರೀತಿ ಸಮ್ಮಾನವು ಸಕಲ ಜನಕ್ಕೂ ಸಿಗಲಿ ಎಂದೆಂದು ಆ ಬಯಲು
ಕಾನನ ಜಗವೇ ನಿನ್ನ ಬನಾ ಪಾರ ತಾರೆಯ ಓಲೆಯು ಮಾಲೆಯು ನಿನಗವು ಆಭರಣ Smile is a welcome smile that invites people in. Champions are made from something they have deep inside them. A desire, a dream and a vision. A warm and refreshing good morning to everyone. Honorable guests, esteemed principal, beloved teachers and my dear students. It gives me a great pleasure to welcome you all to the annual Sports Day to be held today in the premises of Loyola English High School. Play has the power to unite us and inspire greatness in every heart. Today marks a special occasion in our school calendar, that is our annual Sports Day. This event is more than just a day of competition. It's a celebration of our school spirit, teamwork and dedication. As we all know, sports plays a vital role in shaping our personalities, building our character and fostering teamwork. It teaches us valuable life skills like discipline, perseverance and sportsmanship, and the importance of working together towards a common goal. Let's rise the challenge, give our best and make today an unforgettable experience. First of all, with immense pleasure and honor, I extend a gracious welcome to our President, Reverend Father Stanley D'Souza, Vicar General Diocese of Shimoga, and the manager and correspondents of Sacred Heart Educational Institution. We are beyond excited to have you with us on this fantastic celebration of Sports Day. I warmly welcome you, dear Father. The celebration. Your presence evaluates the joy of this occasion. A hearty welcome to you, Father. I would also like to extend a special welcome to our guest of honor, Father Pius D'Souza, the Secretary of Multipurpose Social Service Society Shimoga, who has graciously accepted our invitation to join us today. A warm welcome to you, dear Father. A warm welcome to our guest of honor, Reverend Father Francis Norona Estre, the campus director, for being with us today. Your presence is valued. I warmly welcome you, dear Father. To Reverend Father Alphonse Nelson D'Souza, the principal of Sacred Heart Higher Primary School and Loyola English High School, we are honored to have you with us today. A wholehearted welcome to you, Father. I take great honor to welcome our dear teachers as they inspire hopes, enlighten the wisdom and install a passion for learning. A cordial welcome to you all, my dear teachers. To the parents and family of our students, thank you for your unwavering support and encouragement. Your involvement plays a crucial role in the development of our students. A warm welcome to you, dear parents. And I would like to welcome all my dear students for today's program. You are capable of doing amazing things when given the opportunity and the support.
and your potential is limitless, and it's our responsibility to help you reach new heights, and the future belongs to you. I believe that everyone present here doing good and are super excited about today's Sports Day celebration. Thank you everyone and have a nice day ahead. Thank you, ma'am, for your warm welcome. Your contribution has added great depth to our celebration. ಈಗ 2024-25ರ ಕ್ರೀಡಾ ದಿನದ ಉದ್ಘಾಟನಾ ಸಮಾರಂಭ. ಈ ಉದ್ಘಾಟನಾ ಸಮಾರಂಭವನ್ನು ಗಾಳಿಯಲ್ಲಿ ಬಣ್ಣ ಬಣ್ಣದ ಬಲೂನಿನ ಗುಚ್ಛವನ್ನು ಆಕಾಶದೆತ್ತರಕ್ಕೆ ಹಾರಿಬಿಡುವ ಮೂಲಕ ನೆರವೇರಿಸಲಾಗುತ್ತದೆ. It gives me immense pleasure to welcome you all to one of the most colorful and exciting moments of today's Sports Day, the balloons flying ceremony. This event symbolizes our high aspirations, our spirits of freedom, and the joy of soaring towards our dream. Now I request our esteemed Chief Guest, Reverend Father Stephen Albuquerque, to come forward and release the balloons, marking the official sports festivities. ಈಗ ಕ್ರೀಡಾ ಜ್ಯೋತಿ ಒಗ್ಗೂಡಿ ದೀಪವ ಹಚ್ಚೋಣ, ಕ್ರೀಡಾ ದೀಪವ ಬೆಳಗೋಣ, ಬೆಳಗುತ್ತಾ ನಲಿಯುತ್ತಾ ಆಡೋಣ, ಸ್ಫೂರ್ತಿದಾಯಕ ಕ್ರೀಡಾ ಜ್ಯೋತಿಗೆ ನಮಿಸೋಣ. ರಾಷ್ಟ್ರ ಮತ್ತು ರಾಜ್ಯ ಮಟ್ಟದ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಶಾಲೆಗೆ ಕೀರ್ತಿ ತಂದಂತಹ ವಿದ್ಯಾರ್ಥಿಗಳಿಂದ ಕ್ರೀಡಾ ಜ್ಯೋತಿ ಈಗ ಮೈದಾನದತ್ತ ಆಗಮಿಸುತ್ತಲಿದೆ. ಮೊದಲಿಗೆ ಬಜ್ಪೆಯಲ್ಲಿ ಜರುಗಿದ ರಾಜ್ಯ ಮಟ್ಟದ ಫುಟ್ಬಾಲ್ ಪಂದ್ಯಾವಳಿಯಲ್ಲಿ ಸೇಕ್ರೆಡ್ ಹಾರ್ಟ್ ಆಂಗ್ಲ ಹಿರಿಯ ಪ್ರಾಥಮಿಕ ಶಾಲೆಯ 7 ಮಂದಿ ವಿದ್ಯಾರ್ಥಿನಿಯರು ಭಾಗವಹಿಸಿ ತೃತೀಯ ಸ್ಥಾನವನ್ನ ಪಡೆದು ಶಾಲೆಗೆ ಮತ್ತು ಶಿವಮೊಗ್ಗ ಜಿಲ್ಲೆಗೆ ಕೀರ್ತಿಯನ್ನು ತಂದಿರುತ್ತಾರೆ. ಈ ಫುಟ್ಬಾಲ್ ತಂಡದ ನಾಯಕಿ ಸೈಯದ್ ಅಫ್ರೀನ್ ರವರ ಕೈಯಲ್ಲಿ ಈಗ ಕ್ರೀಡಾ ಜ್ಯೋತಿ ಬೆಳಗುತ್ತಾ ಅವರ ತಂಡದೊಂದಿಗೆ ಈಗ ಸಾಗುತ್ತಲಿದ್ದಾರೆ. ನಿಮ್ಮೆಲ್ಲರ ಚಪ್ಪಾಳೆಯ ಮೂಲಕ ಈ ಕ್ರೀಡಾ ಜ್ಯೋತಿಯನ್ನ ಸ್ವಾಗತಿಸೋಣ. ಅವರ ಸಂಗಡಿಗರಾದಂತಹ ಸುಪ್ರೀತಾ ಎಸ್, ಕೀರ್ತನಾ ಎಸ್. This is like lightning bolt. Now let's move to one of the most symbolic moments of our sports day, the lighting of the torch. The torch signifies the spirit of sportsmanship, the pursuit of excellence, and the unwavering commitment of fairness and unity. ಈಗ ಕ್ರೀಡಾ ಜ್ಯೋತಿ ಲೋಯಲಾ ಆಂಗ್ಲ ಪ್ರೌಢಶಾಲೆಯ ವಿದ್ಯಾರ್ಥಿ ಸುಧನ್ವಾ ಎಜೆ ಅವರ ಕೈಗೆ ಕ್ರೀಡಾ ಜ್ಯೋತಿಯನ್ನು ಹಸ್ತಾಂತರಿಸಲಾಗಿದೆ. ಇವರ ಕೈಯಲ್ಲಿ ಕ್ರೀಡಾ ಜ್ಯೋತಿ ಬೆಳಗುತ್ತಲಿದೆ. ಇವರು ಉತ್ತರ ಪ್ರದೇಶದ ಲಕ್ನೋನಲ್ಲಿ ನಡೆದಂತಹ ರಾಷ್ಟ್ರ ಮಟ್ಟದ ಅಥ್ಲೆಟಿಕ್ ಆದ ಹ್ಯಾಮರ್ ಥ್ರೋ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ನಮ್ಮ ಶಾಲೆಗೆ ಹಾಗೂ ರಾಜ್ಯಕ್ಕೆ ಕೀರ್ತಿಯನ್ನು ತಂದಿರುತ್ತಾರೆ. ಇವರಿಗೆ ನಿಮ್ಮ ಪ್ರೀತಿಪೂರ್ವಕ ಚಪ್ಪಾಳೆ. ನಂತರ ಈ ಕ್ರೀಡಾ ಜ್ಯೋತಿಯನ್ನ ಲೋಯಲಾ ಆಂಗ್ಲ ಪ್ರೌಢಶಾಲೆಯ ವಿದ್ಯಾರ್ಥಿನಿ ಇರಾನ್ ಶೇಖ್ ರವರ ಕೈಗೆ ಕ್ರೀಡಾ ಜ್ಯೋತಿಯನ್ನ ಹಸ್ತಾಂತರಿಸಲಾಗಿದೆ. ಇವರ ಕೈಯಲ್ಲಿ ಕ್ರೀಡಾ ಜ್ಯೋತಿ ಬೆಳಗುತ್ತಾ ವೇದಿಕೆಯತ್ತ ಆಗಮಿಸುತ್ತಲಿದೆ. ಈ ವಿದ್ಯಾರ್ಥಿನಿಯು ಉತ್ತರ ಪ್ರದೇಶದ ಲಕ್ನೋದಲ್ಲಿ ನಡೆದಂತಹ ರಾಷ್ಟ್ರ ಮಟ್ಟದ ಅಥ್ಲೆಟಿಕ್ 100 ಮೀಟರ್ ಮತ್ತು 200 ಮೀಟರ್ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ನಮ್ಮ ಶಾಲೆಗೆ ಇವರಿಗೆ ನಿಮ್ಮ ಪ್ರೀತಿಪೂರ್ವಕ ಜೋರಾದ ಚಪ್ಪಾಳೆ. ರಾಷ್ಟ್ರ ಮಟ್ಟ ಮತ್ತು ರಾಜ್ಯ ಮಟ್ಟದ ಕ್ರೀಡೆಯಲ್ಲಿ ಸಾಧನೆ ಮಾಡಿ ಶಾಲೆಗೆ ಕೀರ್ತಿಯನ್ನು ತಂದಂತಹ ವಿದ್ಯಾರ್ಥಿಗಳು ಕ್ರೀಡಾ ಜ್ಯೋತಿಯೊಂದಿಗೆ ವೇದಿಕೆಗೆ ಆಗಮಿಸುತ್ತಿದ್ದಾರೆ. ಈ ಕ್ರೀಡಾ ಜ್ಯೋತಿಯನ್ನು ಹೊತ್ತು ತಂದ ಈ ರಾಷ್ಟ್ರ ಮಟ್ಟದಲ್ಲಿ ಸಾಧನೆ ಮಾಡಿದ ಈ ಕ್ರೀಡಾ ಜ್ಯೋತಿಯನ್ನ ತಂದಂತಹ ಮಕ್ಕಳಿಗೆ ನಿಮ್ಮ ಪ್ರೀತಿಪೂರ್ವಕ ಕಳಿಸ್ಬಿಡ. ಈ ಕ್ರೀಡಾ ಜ್ಯೋತಿಯನ್ನ ಬೆಳಗಿದ ಮಕ್ಕಳಿಗೆ ಹಾಗೂ ಅವರನ್ನ ಅಭಿನಂದಿಸಿದ ಅತಿಥಿ ಮಹೋದಯರುಗಳಿಗೆ ಧನ್ಯವಾದಗಳು.
December is the month of joy, happiness. ಪಥಸಂಚಲನದ ವಿದ್ಯಾರ್ಥಿಗಳು ಮೈದಾನದಿಂದ ನಿರ್ಗಮಿಸಿ ತಮ್ಮ ತಮ್ಮ ಆಸನಗಳನ್ನು ಸ್ವೀಕರಿಸಿ. To take you all to the world of joy. Dashing through the snow in a one-horse open sleigh, over the fields we go, laughing all the way. Bells on bobtail ring, making spirits bright. What fun it is to ride and sing a sleighing song tonight! Oh, jingle bells, jingle all the way. Oh, what fun it is to ride in a one-horse open sleigh! Hey, jingle, jingle bells, jingle all the way. Oh, what fun it is to ride in a one-horse open sleigh! Oh, what fun it is to ride in a one-horse open sleigh! We wish you a Merry Christmas. We wish you a Merry Christmas. We wish you a Merry Christmas and a Happy New Year. Merry Christmas. ಎಲ್ಲರೂ ಫೆಮಿಲಿಯಲ್ಲಿ ಕೂರಬೇಕಾಗಿ ವಿನಂತಿ. ದಯಮಾಡಿ ಪೋಷಕರೆಲ್ಲರೂ ಫೆಮಿಲಿಯನ್ನಲ್ಲಿ ಕೂರಬೇಕಾಗಿ ವಿನಂತಿ. ಈಗ ಈ ಕಾರ್ಯಕ್ರಮಕ್ಕೆ ಗೌರವಾನ್ವಿತ ಅತಿಥಿಯಾಗಿ ಆಗಮಿಸಿರುವ SMSSನ ಕಾರ್ಯದರ್ಶಿಗಳಾದ ವಂದನೀಯ ಫಾದರ್ ಪಿಎಸ್ ಡಿಸೋಜಾರವರು ಈ ಕಾರ್ಯಕ್ರಮದ ಕುರಿತಾಗಿ ಒಂದೆರಡು ಮಾತನ್ನ ಆಡಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ವೇದಿಕೆಯ ಮೇಲೆ ಉಪಸ್ಥಿತರಿರುವ ಗಣ್ಯರೇ, ಈ ಕಾರ್ಯಕ್ರಮದ ಅಧ್ಯಕ್ಷರೇ, ಶಾಲೆಯ ಸಿಬ್ಬಂದಿಗಳೇ, ಮುಖ್ಯೋಪಾಧ್ಯಾಯರೇ, ನೆರಳಲ್ಲಿ ಬಿಸಿಲಲ್ಲಿ ಕುತ್ಕೊಂಡಿರುವಂತ ಎಲ್ಲ ಕ್ರೀಡಾಪಟುಗಳೇ, ವೀಕ್ಷಿಸಲು ಬಂದಿರುವ ಎಲ್ಲ ಪೋಷಕರೇ, ಎಲ್ಲರಿಗೂ ಬೆಳಗಿನ ಶುಭಾಶಯಗಳನ್ನು ಕೋರುತ್ತೇನೆ. ಗುಡ್ ಮಾರ್ನಿಂಗ್ ಟು ಆಲ್ ಆಫ್ ಯು. ಗುಡ್ ಮಾರ್ನಿಂಗ್. ಒಂದ್ಸಾರಿ ಒಂದು ಕ್ರೀಡಾ ಸ್ಪರ್ಧೆಯಲ್ಲಿ ಭಾಗವಹಿಸಿರುವಂತ, ಕ್ರೀಡಾಕೂಟದಲ್ಲಿ ಭಾಗವಹಿಸಿರುವಂತ ಪುಟ್ಟ ಬಾಲಕ ಬಂದು ಮಾತಾಡ್ತಾ ಇರ್ಬೇಕಾದ್ರೆ ಹೇಳ್ದ, ನಾನು ಕೇಳಿದೆ ಅವನು ಭೇಟಿ ಮಾಡಿದಾಗ, ನೀನು ಯಾವ ಕ್ರೀಡೆಗಳೆಲ್ಲ ಭಾಗವಹಿಸಿದೀಯಾ ಅಂತ ಕೇಳಿದೆ. ಅದಕ್ಕೆ ಅವನು ಹೇಳ್ದ ಒಂದು ಮಾತು, ನಾನು 100 ಮೀಟರ್ ಓಟದಲ್ಲಿ ಭಾಗವಹಿಸಿ ಮೊದಲನೇ ಬಹುಮಾನ ಪಡೆದಿದ್ದೀನಿ ಅಂತ. ಏನ್ ಬಹುಮಾನ? 100 ಮೀಟರ್ ಓಟದಲ್ಲಿ ಭಾಗವಹಿಸಿ ಎಷ್ಟನೇ ಬಹುಮಾನ? ಮೊದಲನೇ ಬಹುಮಾನ ಪಡೆದಿದ್ದೀನಿ. ನನಗೆ ಬಹಳ ಖುಷಿ ಆಯ್ತು. ಫಸ್ಟ್ ಪ್ರೈಸ್ ಬಂದ್ಬಿಡ್ತಲ್ಲ ಇವನಿಗೆ ಅಂತ ನಾನು ಚಪ್ಪಾಡ್ದಾಡ್ದೆ.
ಅವನು ಚಪ್ಪಾಡ್ದ. ನಿಮ್ಗೆಲ್ಲ ಖುಷಿ ಆಗ್ತಾ ಇದೆಯಾ? ಹಾಗಾದ್ರೆ ನೀವು ಚಪ್ಪಾಳೆ ತಟ್ಟಿ ಸ್ವಲ್ಪ. ವೆರಿ ಗುಡ್. ನನಗೆ ಅವಾಗ ಬಹಳ ಖುಷಿ ಆಯ್ತು ನೋಡ್ಬಿಟ್ಟು, ಇಂಥ ಒಂದು ಒಳ್ಳೆಯ ಕ್ರೀಡಾಪಟು ನಮ್ಮ ಮಧ್ಯೆ ಇದಾರಲ್ಲ. 100 ಮೀಟರ್ ಅಲ್ಲ ಮಗ, ಇನ್ನು ಮುಂದೆ ನೀನು 200, 300, 400, 2000 ಹೀಗೆ ಸುಮಾರು ಕಿಲೋಮೀಟರ್ ಓಡಬೇಕು ಅಂತ. ಅವನಿಗೂ ಖುಷಿ, ನನಗೆ ಖುಷಿ ಆಯ್ತು. ಆಮೇಲೆ ಕೇಳಿದೆ, 2ನೇ ಬಹುಮಾನ ಯಾರಿಗೆ ಬಂತು ಅಂತ. 2ನೇ ಬಹುಮಾನ ಯಾರಿಗೆ ಬಂತು? 2ನೇ ಬಹುಮಾನ ಯಾರಿಗೂ ಬಂದಿಲ್ಲ. 3ನೇದು ಯಾರಿಗೆ ಬಂತು? 3ನೇದು ಯಾರಿಗೂ ಬಂದಿಲ್ಲ. ಹಾಗಾದ್ರೆ ಸ್ಪರ್ಧೆಯಲ್ಲಿ ಎಷ್ಟು ಜನ ಭಾಗವಹಿಸಿದ್ರು? ನಾನು ಒಬ್ಬನೇ ಭಾಗವಹಿಸಿದ್ದು ಅಂದ್ಬಿಟ್ಟ ಅವನು. ಎಷ್ಟು ಜನ ಭಾಗವಹಿಸಿದ್ದು? ಒಬ್ಬನೇ ಭಾಗವಹಿಸಿದ್ದು. ಅವನೊಬ್ಬನೇ ಭಾಗವಹಿಸಿದ್ನೋ 10 ಜನ ಭಾಗವಹಿಸಿದ್ರು ಅದು ಮುಖ್ಯ ಅಲ್ಲ. ಈ ಸ್ಪರ್ಧೆಗಳ ಕ್ರೀಡೆಯ ಕೊನೆಯಲ್ಲಿ ನಾವೇನು ಪಡೆದುಕೊಂಡು ಹೋಗ್ತೀವಿ ಅದು ಬಹಳ ಮುಖ್ಯ. ಆ ವಿದ್ಯಾರ್ಥಿಯ ಪುಟ್ಟ ಬಾಲಕನ ಮುಖದಲ್ಲಿರುವಂತ ನಗು, ಸಂತೃಪ್ತಿ, ಸಂತೋಷ ಇದೆಯಲ್ಲ, ಅದು ಕೋಟಿ ರೂಪಾಯಿ ಕೊಟ್ಟು ಸಿಗದೇ ಇರುವಂತ ಸಂತೃಪ್ತಿ ಹಾಗೂ ಸಂತೋಷ. ಈ ದಿನ ಈ ಶಾಲೆಯ ಈ ಸಂಸ್ಥೆಗಳ ಒಟ್ಟಿಗೆ ಸೇರಿ ನಡೆಸುತ್ತಿರುವಂತಹ ಈ ಕ್ರೀಡಾಕೂಟದಲ್ಲಿ ನೀವೆಲ್ಲರೂ ಭಾಗವಹಿಸ್ತಾ ಇದ್ದೀರಾ. ಮೊಟ್ಟ ಮೊದಲನೇದಾಗಿ ಈ ಶಿಕ್ಷಣ ಸಂಸ್ಥೆಯ ಹಾಗೂ ಶಿವಮೊಗ್ಗ ಜಿಲ್ಲೆಯ ಹಾಗೂ ನಮ್ಮ ರಾಜ್ಯ ಮಟ್ಟಕ್ಕೂ ಹೋಗಿ ಸ್ಪರ್ಧೆಯಲ್ಲಿ ಭಾಗವಹಿಸಿರುವಂತವರಿಗೆ ಹಾಗೂ ಅಲ್ಲಿ ನಮ್ಮ ಕೀರ್ತಿಯನ್ನು ಬೆಳಗಿದ ನಮ್ಮ ಕ್ರೀಡಾಪಟುಗಳಿಗೆ ಮೊಟ್ಟ ಮೊದಲನೇದಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಕಂಗ್ರ್ಯಾಚುಲೇಷನ್ಸ್. ಯಾಕೆ ಈ ಕ್ರೀಡಾಕೂಟಗಳು ನಡೆಯುತ್ತೆ? ಕ್ರೀಡಾಕೂಟಗಳಲ್ಲಿ ಭಾಗವಹಿಸಿದಾಗ ಹೊಸ ಚೈತನ್ಯ ನಮ್ಮಲ್ಲಿ ಮೂಡಬೇಕು, ಭರವಸೆ ನಮ್ಮಲ್ಲಿ ಮೂಡಬೇಕು. ಪ್ರತಿ ಸಾರಿ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸಿದಾಗ 2 ಅಂಶಗಳು ಬಹಳ ಮುಖ್ಯ. ಒಂದು ಸೋಲು, ಒಂದು ಗೆಲುವು. ಗೆಲುವನ್ನ ಸ್ವೀಕರಿಸುವಾಗ ಸೋಲನ್ನು ಸ್ವೀಕರಿಸಬೇಕು ಅಂತೆ. ಸೋಲು ಅಂತ ಹೇಳಿದ್ರೆ ಹತಾಶರಾಗುವುದಲ್ಲ, ಬದಲಾಗಿ ಸೋಲು ಎನ್ನುವಂತಹದ್ದು ಏನಂತ ಹೇಳಿದ್ರೆ ಕಲಿಯುವಂತ ಹಲವು ಅಂಶಗಳ ಪಟ್ಟಿಯನ್ನೇ ನಮ್ಮ ಮುಂದೆ ಇಟ್ಟು ಬಿಡುತ್ತೆ. ಪ್ರತಿ ಆಟದಲ್ಲಿ ಸೋಲು ಮತ್ತು ಗೆಲುವು ಇರುತ್ತೆ. ಯಾರು ಇಲ್ಲಿ ನಮ್ಮ ಸ್ಪರ್ಧೆಯನ್ನಾಗಿ ಸ್ವೀಕಾರ ಮಾಡ್ತಾರೆ, ಜೀವನವನ್ನಾಗಿ ಸ್ವೀಕಾರ ಮಾಡ್ತಾರೆ, ಅವರು ಒಂದು ಅಂಶವನ್ನ ಕಲಿತಾರೆ. ಅದೇನಂತ ಹೇಳಿದ್ರೆ ಸ್ಪರ್ಧೆಯಲ್ಲಿರುವಂತ ಸೋಲು ಗೆಲುವುಗಳು ನಮ್ಮ ಜೀವನದಲ್ಲಿ ಬರುವಂತ ಏರಿಳಿತಗಳು, ಉಬ್ಬರ ಇಳಿತಗಳು ಸೋಲು ಗೆಲುವಿನಲ್ಲಿ ಸಮಾನವಾಗಿ ಸ್ವೀಕರಿಸಿ ಏನೇ ಬಂದ್ರು ಜೀವನ ದೋಣಿ ಮುಂದೆ ಸಾಗ್ಲಿಕ್ಕೆ ನಾವು ಪ್ರೇರಣೆಯಾಗಬೇಕು, ನಾವು ಪ್ರಯತ್ನ ಮಾಡಬೇಕು. ಅದು ಈ ಸ್ಪರ್ಧೆಯ ಮುಖಾಂತರ ನಮಗೆ ಸಿಗುತ್ತೆ. ಎರಡನೇದು, ಈ ಸ್ಪರ್ಧಾಕೂಟಗಳಲ್ಲಿ ಅಥವಾ ಕ್ರೀಡಾಕೂಟಗಳಲ್ಲಿ ಭಾಗವಹಿಸಬೇಕಾದ್ರೆ ಪ್ರತಿ ವಿದ್ಯಾರ್ಥಿಯಲ್ಲಿ ಕಾಂಪಿಟೇಟಿವ್ ಸ್ಪಿರಿಟ್, ಸ್ಪರ್ಧಾತ್ಮಕ ಮನೋಭಾವ ಬರಲಿ. ಬರೀ ಸ್ಪರ್ಧೆಗೆ ನಮ್ಮ ಆಟಗಳು ಸೀಮಿತವಾಗಿರದೆ ಇದು ಒಂದು ದೈಹಿಕ ಚಟುವಟಿಕೆಯಾಗಿ ನಮಗೆ ಉತ್ತಮ ಆರೋಗ್ಯವನ್ನ ದಯಪಾಲಿಸುವಂತ ನೀಡುವಂತ ಒಂದು ಸಾಧನವಾಗ್ಲಿ ಎಂಬುದು ಎರಡನೆಯ ಉದ್ದೇಶ. ಮೂರನೆಯ ಉದ್ದೇಶ ಏನಂತ ಹೇಳಿದ್ರೆ, ಪ್ರತಿ ಸರಿ ನಾವೀಗ ನೋಡಿದ್ವಿ ಇಲ್ಲಿ ಪಥಸಂಚಲನ ಮಾಡಬೇಕಾದ್ರೆ ಅದರಲ್ಲಿ ನಾಯಕರು, ನಾಯಕಿಯರು ಹಾಗೂ ಹಿಂದೆ ಬರುವಂತ ವಿಶೇಷವಾದ ತಂಡದ ಸದಸ್ಯರು ಎಷ್ಟೊಂದು ಹುಮ್ಮನಸ್ಸಿನಿಂದ ಭಾಗವಹಿಸ್ತಾ ಇದ್ರು. ಮುಂದೆ ಇರುವಂತ ನಾಯಕ ನಾಯಕಿಯರು ನೋಡ್ಬಿಟ್ಟು ಹಿಂದೆ ಇರುವಂತವರಿಗೆ ಒಂದು ಸ್ಪರ್ಧಾತ್ಮಕ ಮನೋಭಾವ ಬರುತ್ತೆ. ಏನ್ ಬರುತ್ತೆ? ನಾವು ಒಂದಿನ ನಾಯಕರಾಗಬೇಕು, ನಾನು ಒಂದಿನ ನಾಯಕಿ ಆಗ್ಬೇಕಂತ ಮನೋಭಾವ ಬರುತ್ತೆ. ಆ ಒಂದು ಮನೋಭಾವವನ್ನು ಬೆಳೆಸಿಕೊಳ್ಳುವುದು ಮೂರನೆಯ ಉದ್ದೇಶ. ನಾಲ್ಕನೆಯ ಉದ್ದೇಶ ಏನಂತ ಹೇಳಿದ್ರೆ, ಆರೋಗ್ಯಕರವಾಗಿ ಸಂಬಂಧಗಳನ್ನು ರೂಪಿಸುವಂತದ್ದು. ಸ್ಪರ್ಧೆ ಆರಂಭವಾಗುವುದಕ್ಕಿಂತ ಮುಂಚೆ, ಕ್ರೀಡಾಕೂಟ ಆರಂಭವಾಗುವುದಕ್ಕಿಂತ ಮುಂಚೆ ಎರಡೂ ತಂಡಗಳು ಪರಸ್ಪರ ಕೈಯನ್ನ ಮಿಲಾಯಿಸಿ ಅಭಿನಂದನೆಗಳನ್ನ ಸಲ್ಲಿಸಿ ಆಲ್ ದ ಬೆಸ್ಟ್ ಅಂತ ಹೇಳ್ತಾರೆ. ಕೊನೆಯಲ್ಲೂ ಹಾಗೇನೆ ಸೋಲು ಗೆಲುವುಗಳು ಬಂದಾಗ ಪರಸ್ಪರರಿಗೆ ಅದೇ ಅಭಿನಂದನೆಗಳನ್ನ ಸಲ್ಲಿಸುವ ಹಂತಕ್ಕೆ ತಲುಪಿದ್ರೆ ಆ ಕ್ರೀಡಾಕೂಟ ನಿಜವಾಗಿಯೂ ಒಂದು ಪ್ರೇರಣಾದಾಯಕ. ಇದು ನಡೆಯುವಂತ ಈ ಕ್ರೀಡಾಕೂಟದಲ್ಲಿ ಭಗವಂತ ನಮಗೆಲ್ಲರಿಗೂ ಆರೋಗ್ಯವನ್ನು ದಯಪಾಲಿಸಲಿ. ಅದೇ ರೀತಿಯಲ್ಲಿ ನಿಮ್ಮ ದೈಹಿಕ ಆರೋಗ್ಯ, ಮಾನಸಿಕ ಸದೃಢತೆ ಈ ಸ್ಪರ್ಧೆಗಳ ಮುಖಾಂತರ, ಆಟೋಟಗಳ ಮುಖಾಂತರ ನಿಮಗೆ ಸಿಗಲಿ ಎಂದು ಆಶಿಸುತ್ತಾ ನಿಮಗೆಲ್ಲರಿಗೂ ಮಗದೊಮ್ಮೆ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಅಭಿನಂದನೆಗಳನ್ನ ಮೊದಲಾಗಿಯೇ ಸಲ್ಲಿಸ್ತೀನಿ. ಕಂಗ್ರ್ಯಾಚುಲೇಷನ್ಸ್, ಆಲ್ ದ ಬೆಸ್ಟ್ ಅಂಡ್ ಗಾಡ್ ಬ್ಲೆಸ್ ಯು ಆಲ್. ಈ ಕಾರ್ಯಕ್ರಮದ ಕುರಿತಾಗಿ ಹಾಗೂ ಈ ದಿನದ ವಿಶೇಷತೆಯನ್ನ ತಿಳಿಸಿಕೊಟ್ಟಂತಹ ವಂದನೀಯ ಫಾದರ್ ಪಿಯೂಸ್ ಡಿಸೋಜರ್ ಅವರಿಗೆ ಧನ್ಯವಾದಗಳು. ಈಗ ಸನ್ಮಾನ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ಗೌರವಾನ್ವಿತ ಅತಿಥಿಯಾಗಿ ಆಗಮಿಸಿರುವ SMSSನ ಕಾರ್ಯದರ್ಶಿಗಳಾದ
ವಂದನೀಯ ಫಾದರ್ ಪಿಯೂಷ್ ಡಿಸೋಜ ಕಾರ್ಯಕ್ರಮ. ಈ ಸನ್ಮಾನ ಕಾರ್ಯಕ್ರಮವನ್ನ ವೇದಿಕೆಯ ಮೇಲೆ ಉಪಸ್ಥಿತರಿರುವ ಅತಿಥಿ ಮಹೋದಯರುಗಳು ನಡೆಸಿಕೊಡಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ಅವರಿಗೆ ಧನ್ಯವಾದಗಳು ಹಾಗೂ ಈ ಸನ್ಮಾನ ಕಾರ್ಯಕ್ರಮವನ್ನ ನೆರವೇರಿಸಿಕೊಟ್ಟಂತಹ ಅತಿಥಿ ಮಹೋದಯರುಗಳಿಗೂ ಧನ್ಯವಾದಗಳು. As we come to one of the most awaited segments of today's program, the prize distribution ceremony. It's time to recognize and celebrate the champions who have shown exceptional talent, determination and sportsmanship. Now I have the great honor of inviting our esteemed guest, Reverend Father Pius D'Souza, to come forward and present the awards. I request Mrs. Usha Devi ma'am to read out the prize list of 1st to 4th standard students. The prize list of 1 to 4th standard athletic winners of 2024-25. Astian, Frog Race, Chinmayi G. Chidananda P. Home in the City, Arpita A.H. Muhammad Faiz. Second standard, running race, first prize goes to Advita B. Samrud Ganapati. Book balance, Yashasvi Shanbhog, Sultan Khan. Bomb in the City, Amna Ahmad Sharif. Vishwanath M.R. Third standard, running race, first prize goes to Arfa Ayman, Abhinav N.M. Passing the ball, Diksha N. Shah, Agron D'Souza. Bomb in the City, Diksha S. Gladwin. Fourth standard, running race, first prize goes to Sarah Yap, Manvir. Frog race, Siri A.N. Meshak Raj. Book balance, Vivatri Sayyad Furqan. Give them a big round of applause. Thank you. I request all engaged to give them a big round of applause.
ಹಾಗೆ ಇರಿ. ಥ್ಯಾಂಕ್ ಯು. I am thrilled to welcome the talented performers from Sacred Heart School who will be showcasing their mesmerizing dance on the stage. Let's give them a big round of applause. उससे जहां से मिटा मुकाला मुकाबला लैला ओहो लैला मुकाबला सुभान अल्लाह लैला ओहो लैला Exercise that symbolize precision, unity and the power of collective work. Every synchronized step and move reflects the hard work, determination and coordination of our talented students. As they take their positions, let's encourage them with a big round of applause. Let's watch as our Sacred Heart students transform the ground into a canvas of perfect harmony and precision. ನನ್ನ ದೇಶ ನನ್ನ ಉಸಿರು ನನ್ನ ಪ್ರಾಣ ಭಾರತ ಶಾಂತಿ ಸಹಬಾಳ್ವೆ ವಿಶ್ವಕ್ಕೆಲ್ಲ ಸಾರಥ. ನನ್ನ ದೇಶ ನನ್ನ ಉಸಿರು ನನ್ನ ಪ್ರಾಣ ಭಾರತ ಶಾಂತಿ ಸಹಬಾಳ್ವೆ ವಿಶ್ವಕ್ಕೆಲ್ಲ ಸಾರಥ. ಇಲ್ಲಿ ಭೂಮಿ ಜನ್ಮ ತಾಳಲು ಪುಣ್ಯವೋ ಧನ್ಯವೋ. ಭಾರತ ಭಾರತ ಭಾರತ
ಭಾರತ ಎನ್ನಲು ಜೀವನ ಸಾರ್ಥಕ. ಭಾರತ 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 ಎನ್ನಲು ಜೀವನ ಸಾರ್ಥಕ. ನನ್ನ ದೇಶ ನನ್ನ ಉಸಿರು ನನ್ನ ಪ್ರಾಣ ಭಾರತ, ಶಾಂತಿ ಸಹಬಾಳ್ವೆ ವಿಶ್ವಕ್ಕೆಲ್ಲ ಭಾರತ. ನಾನು ಭಾರತೀಯನೆಂದು ಗರ್ವದಿಂದ ಹೇಳುವೆ, ಹತ್ತು ಹಲವು ಧರ್ಮವ ಒಂದೇ ಎಂದು ಕಾಣುವ ಪುಣ್ಯ ಭೂಮಿ ನನ್ನ ದೇಶ, ಭುವಿಯ ಸ್ವರ್ಗವು ಭುವಿಯ ಸ್ವರ್ಗವು. ಇಲ್ಲಿ ಒಮ್ಮೆ ಜನ್ಮ ತಾಳಲು ಪುಣ್ಯವು ಧನ್ಯವು. ಹೇಳು ನೀನು ಹೆಮ್ಮೆಯಿಂದ ಹಾಡುತ್ತಾ, ವಿಶ್ವಕ್ಕೆ ಗುರು ನನ್ನ ಭಾರತ. ಹೇಳು ನೀನು ಹೆಮ್ಮೆಯಿಂದ ಹಾಡುತ್ತಾ, ವಿಶ್ವಕ್ಕೆ ಗುರು ನನ್ನ ಭಾರತ. ನನ್ನ ದೇಶ ನನ್ನ ಉಸಿರು ನನ್ನ ಪ್ರಾಣ ಭಾರತ, ಶಾಂತಿ ಸಹಬಾಳ್ವೆ ವಿಶ್ವಕ್ಕೆಲ್ಲ ಸಾರಥ. ವಿದ್ಯಾರ್ಥಿಗಳಲ್ಲಿ ಆತ್ಮಗೌರವ, ವಿವೇಚನಾ ಶಕ್ತಿ, ಧೈರ್ಯ, ಸಹನೆ ಮತ್ತು ಸದ್ಗುಣಗಳನ್ನು ಬೆಳೆಸಬಲ್ಲದು ಎಂದು ತಿಳಿಸುತ್ತಾ, ನಮ್ಮ ಶಾಲೆಯ ಮಕ್ಕಳು ರಾಷ್ಟ್ರ ಮಟ್ಟದ, ರಾಜ್ಯ ಮಟ್ಟದ ಅಥ್ಲೆಟಿಕ್ಸ್, ಫುಟ್ಬಾಲ್, ಚೆಸ್ ಮತ್ತು ಕರಾಟೆ ಪಂದ್ಯಾವಳಿಯಲ್ಲಿ ಪಾಲ್ಗೊಂಡು ವಿಜೇತರಾಗಿ ಶಾಲೆಗೆ ಕೀರ್ತಿಯನ್ನ ತಂದ ವಿದ್ಯಾರ್ಥಿಗಳಿಗೆ ಈಗ ಸನ್ಮಾನ ಕಾರ್ಯಕ್ರಮ. ಈ ಮಕ್ಕಳಿಗೆ ಸನ್ಮಾನ ಕಾರ್ಯಕ್ರಮವನ್ನ ನೆರವೇರಿಸಿಕೊಡಬೇಕೆಂದು ವೇದಿಕೆಯ ಮೇಲೆ ಉಪಸ್ಥಿತರಿರುವಂತಹ ಅತಿಥಿ ಮಹೋದಯರೆಲ್ಲರಲ್ಲಿಯೂ ಕೂಡ ವಿನಂತಿಸಿಕೊಳ್ಳುತ್ತೇನೆ. ಮತ್ತು 200 ಮೀಟರ್ ಕ್ರೀಡಾಕೂಟದಲ್ಲಿ ಪಾಲ್ಗೊಂಡು ಲೋಯಲಾ ಆಂಗ್ಲ ಪ್ರೌಢಶಾಲೆಯ ವಿದ್ಯಾರ್ಥಿನಿ ಇರಾಮ್ ಶೇಖ್ ಇವರಿಗೆ ಸನ್ಮಾನ ಕಾರ್ಯಕ್ರಮ. ಇವರು 17 ವರ್ಷದ ವಯೋಮಿತಿ ಒಳಗಿನ ಬಾಲಕಿಯರ ಉತ್ತರ ಪ್ರದೇಶದ ಲಕ್ನೌನಲ್ಲಿ ನಡೆದ ರಾಷ್ಟ್ರ ಮಟ್ಟದ ಅಥ್ಲೆಟಿಕ್ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ನಮ್ಮ ಶಾಲೆಗೆ ಹಾಗೂ ರಾಜ್ಯಕ್ಕೆ ಕೀರ್ತಿಯನ್ನು ತಂದಿರುತ್ತಾರೆ. ಎಲ್ಲ ಅತಿಥಿ ಮಹೋದಯರುಗಳು ಈ ವಿದ್ಯಾರ್ಥಿನಿಗೆ ಸನ್ಮಾನ ಮಾಡಬೇಕಾಗಿ ವಿನಂತಿ. Encourage them with a huge round of applause. ಈಗ ಮತ್ತೋರ್ವ ಲೋಯಲಾ ಆಂಗ್ಲ ಪ್ರೌಢ ಶಾಲೆಯ ವಿದ್ಯಾರ್ಥಿ ಸುಧನ್ವಾ ಎಜಿ ಇವರಿಗೆ ಈಗ ಸನ್ಮಾನ ಕಾರ್ಯಕ್ರಮವನ್ನ ನೆರವೇರಿಸಿಕೊಡಬೇಕಾಗಿ ವಿನಂತಿ. ಮಕ್ಕಳೆಲ್ಲರೂ ಜೋರಾದ ಚಪ್ಪಾಳೆಯನ್ನು ತಟ್ಟಬೇಕು. ಈ ಇಬ್ಬರು ಮಕ್ಕಳು ರಾಷ್ಟ್ರ ಮಟ್ಟದಲ್ಲಿ ನಮ್ಮ ಶಾಲೆಯ ಕೀರ್ತಿಯನ್ನ ಕೊಂಡೊಯ್ದಿದ್ದಾರೆ. ಇವರಿಗೂ ಕೂಡ ಸನ್ಮಾನವನ್ನ ನೆರವೇರಿಸಿಕೊಡಬೇಕಾಗಿ ಅತಿಥಿ ಮಹೋದಯರಲ್ಲಿ ವಿನಂತಿ. Give them a big round of applause.
ಎಂದಾಕ್ಷಣ ಸಂತೋಷ, ಸಂಭ್ರಮ, ಉತ್ಸಾಹ, ಹೊಸ ಬಟ್ಟೆ, ಚಿನ್ನ, ಗ್ರೀಟಿಂಗ್ ಕಾರ್ಡ್, ಶುಭಾಶಯಗಳು, ಸಿಹಿಯಾದ ತಿಂಡಿಗಳು ಹಾಗೂ ಉಡುಗೆಗಳು ಇವೆಲ್ಲವೂ ಸಂಸಾರ, ಶ್ರೀಮಂತಿಕೆಯ ಸಂಕೇತಗಳು. ಆದರೆ ಗೋದಲಿಯಲ್ಲೊಮ್ಮೆ ಇಣುಕಿ ನೋಡಿದಾಗ ಇದಾವುದು ಅಲ್ಲಿ ಇಲ್ಲ. ಬದಲಾಗಿ ಒಂದು ಪ್ರಶಾಂತವಾದ ವಾತಾವರಣ, ಸ್ವರ್ಗದ ಅನುಭವ ಹಾಗೂ ಮುಗ್ಧತೆಯ ಅನಾವರಣ. ಈ ಗೋದಲಿಯಲ್ಲಿ ಸಂತೋಷ, ಶಾಂತಿ, ಆನಂದ ತುಂಬಿ ತುಳುಕುತ್ತಿದೆ. ಯೇಸು ಸ್ವಾಮಿಯ ಜನನದ ಪ್ರಾಮುಖ್ಯತೆಯನ್ನು ತಮ್ಮ ನೃತ್ಯ ರೂಪಕದ ಮೂಲಕ ತೋರಿಸಲು ಬರಲಿದ್ದಾರೆ ಸೆಕ್ರೆಡ್ ಹಾರ್ಟ್ ಆಂಗ್ಲ ಹಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳು. ಕೇಳಿ ಜನರೇ, ಹಾಡ ಕೇಳಿ ಜನರೇ, ಜಗದೊಡೆಯನ ಗುರಿ ಮನುಜನ ಪ್ರೀತಿಗ ಒಂದು ಕಥೆಯ. ಜಗದೊಡೆಯನ ಭುವಿ ಮನುಜನ ಪ್ರೀತಿಗ ಒಂದು ಕಥೆಯ. ತಾನು ಸೃಷ್ಟಿಸಿದ ಜಗತ್ತನ್ನು ಮನುಷ್ಯನೇ ಉದ್ಧಾರ ಮಾಡಬೇಕೆಂದು ದೇವರು ಒಂದು ಪುಟ್ಟ ಜನಾಂಗವನ್ನು ಆರಿಸಿಕೊಂಡರು. ಈ ಜನಾಂಗಕ್ಕೆ ಪ್ರೀತಿ ತುಂಬಿದರು, ತನ್ನ ಜನರೆಂದು ಪ್ರೀತಿಯಿಂದ ಹರಸಿದರು. ಆದರೀ ಜನಾಂಗ ಪ್ರೀತಿ ಮರೆತು ಸ್ವಾರ್ಥಿಗಳಾಗಿ ಮೆರೆದರು. ದೇವರಿಂದ ದೂರಾದರು, ಸಿಡಿದೆದ್ದು ದಂಗೆ ಎದ್ದರು. ದೇವರಿಂದ ದೂರ ಹೋದರು, ಬಲು ದೂರ ದೂರ ಹೋದರು. ತನ್ನ ಒಡಲ ಜೀವವನು ದೂರ ಮಾಡುವನೆ ದೇವನು. ಅನುಕಂಪವ ಉಸಿರಾಗಿಸಿ ನೀಡಿದ ಜೀವಕ್ಕೆ ಹೊಸ ರೂಪ. ತನ್ನ ಜನರ ಪ್ರೀತಿಗೆ ತನ್ನ ಪ್ರಿಯ ಕಂದನನು, ಜಗದಾತ್ಮನ ಜಗಜ್ಯೋತಿಯ ಭುವಿಗೆ ಇಂದು ಕಳಿಸಿದನು. ಭುವಿಗೆ ಇಂದು ಕಳಿಸಿದನು. ಈ ಜಗಜ್ಯೋತಿಯನ್ನು ಕಾಲಾನುಕಾಲಕ್ಕೆ ಭುವಿಗೆಲ್ಲ ಸಾರುತ್ತಾ ಬಂದರು ಪಂಡಿತರು, ಪ್ರವಾದಿಗಳು, ಪರಮ ಜ್ಞಾನಿಗಳು. ಕಾಣಿಸಿಕೊಂಡು ಮಹಾಜ್ಯೋತಿ ಕತ್ತಲಲ್ಲಿದ್ದ ಜನರಿಗೆ ಪ್ರಜ್ವಲಿಸಿದ್ದ ದಿವ್ಯ ಜ್ಯೋತಿ. ಕಾರ್ಗತ್ತಲಿನ ನಾಡಿಗರಿಗೆ ವೃದ್ಧಿಗೊಳಿಸಿ ದೇಶವನು ಮುರಿದು ಹಾಕಿದೆ ಭಾರವನು. ಬೆನ್ನು ಬಡಿದ ಬೆತ್ತವನು ದಬ್ಬಾಳಿಕೆಯ ತೊಣ್ಣೆಯನು. ಹುಟ್ಟಿತೆ ಮಗೆ ಮಗುವೊಂದು, ಕೊಟ್ಟರೆ ಮಗೆ ವರಸುತನ. ಹುಟ್ಟಿತೆ ಮಗೆ ಮಗುವೊಂದು, ಕೊಟ್ಟರೆ ಮಗೆ ವರಸುತನ. ಯುಗಗಳು ಉರುಳಿದವು, ಕಾಲವು ನಡೆಯಿತು. ಪ್ರವಾದಿಗಳ ನುಡಿಯಂತೆ ಧರೆಯಲಿ ಭುವಿಯಲಿ ಜನನವಾಯಿತು, ಕ್ರಿಸ್ತ ಜನನವಾಯಿತು. ಕ್ರಿಸ್ತನ ಜನನದ ಮುನ್ಸೂಚನೆಯಾಗಿ ಆಕಾಶದಲ್ಲಿ ನಕ್ಷತ್ರವೊಂದು ಕಾಣಿಸಿತು. ಇಲ್ಲಿನ ಜನರಿಗಲ್ಲ, ದೂರ ದೇಶದ ಜ್ಞಾನಿಗಳಿಗೆ. ಜ್ಞಾನಿಗಳು ಚುಕ್ಕಿಯ ನೋಡಿದರು, ನಕ್ಷತ್ರದ ಬೆನ್ನಲ್ಲೇ ನಡೆದರು, ಜ್ಯೋತಿಯ ಹುಡುಕುತ್ತ ಬಂದರು. ಆ ಮಹಾಜ್ಯೋತಿಯ ಹುಡುಕುತ್ತ ಬಂದರು.
ಕಾಣಿಸಲಿಲ್ಲ. ಆದರೆ ಸಮಾಜದಿಂದ ತಿರಸ್ಕೃತಗೊಂಡಿದ್ದ, ಬಹಿಷ್ಕಾರದ ಪ್ರಜೆಗಳಂತಿದ್ದ, ಗುಡ್ಡಗಾಡುಗಳಲ್ಲಿ ಕುರಿ ಮೇಯಿಸುತ್ತಿದ್ದ ಕುರುಬರಿಗೆ ಆ ಸಂದೇಶ ಕೇಳಿಸಿತು. ಅದೋ ನೋಡಿ, ಆಕಾಶದಲ್ಲಿ ದೂತವೃಂದ ಹಾಡುತ್ತಿದೆ. ಸಂತಸದ, ಸಂತೋಷದ ಆ ಸಂದೇಶ. ಸಂದೇಶ ಕೇಳಿ ಕುರುಬರ ಮಂದೆಯು ಬೋಡಿ ಕುಣಿದಾಡಿತು, ನಲಿದಾಡಿತು ದೀನಗೋದಲ ನೆಲದಲ್ಲಿ. ಕುಣಿದಾಡಿತು, ನಲಿದಾಡಿತು ದೀನಗೋದಲ ನೆಲದಲ್ಲಿ. ನಾಯಕರುಟ್ಟಿದರು ನೋಡಿ, ನಮ್ಮ ನಾಯಕರುಟ್ಟಿದರು ನೋಡಿ, ಶುಭ ಸಂತೋಷಗಳಿಂದ ಹಾಡಿರಿ, ಶುಭ ಸಂತೋಷಗಳಿಂದ ಹಾಡಿರಿ. ಬೆತ್ಲೆಹೇಮೆಂಬ ಪುರಾದಿಪುರದೋಳು, ಬೆತ್ಲೆಹೇಮೆಂಬ ಪುರಾದಿಪುರದೋಳು, ಶುಭ ಸಂತೋಷಗಳಿಂದ ಹಾಡಿರಿ, ಶುಭ ಸಂತೋಷಗಳಿಂದ ಹಾಡಿರಿ. ಗೊಲ್ಲ ಜನರೇ ಕೇಳಿರಿ ನೀವೀಗ, ಗೊಲ್ಲ ಜನರೇ ಕೇಳಿರಿ ನೀವೀಗ, ನಮ್ಮ ನಾಯಕರುಟ್ಟಿದರು ನೋಡಿ, ನಮ್ಮ ನಾಯಕರುಟ್ಟಿದರು ನೋಡಿ. ಅತ್ತ ದೂರ ದೇಶದಿಂದ ನಡೆದು ಬಂದ ಜ್ಞಾನಿಗಳಿಗೆ ಅರಸ ಯರೋದ ದಾರಿ ತೋರಿಸಲಿಲ್ಲ, ಆದರೆ ಆಗಸದ ನಕ್ಷತ್ರ ದಾರಿ ತೋರಿಸಿತು. ಅಹಂಕಾರಿ ಹೃದಯದ ಅರಸನಿಗೆ ಸ್ವರ್ಗದ ಜ್ಯೋತಿಯು ಕಾಣಲಿಲ್ಲ, ಆದರೆ ಮುಕ್ತ ವಿಶ್ವಾಸದಲ್ಲಿ ಬಂದ ಜ್ಞಾನಿಗಳಿಗೆ ಆ ಮಹಾಜ್ಯೋತಿ ಕಾಣಿಸಿತು. ಜ್ಞಾನಿಗಳು ಕಂದನನ್ನು ಕಂಡು ನಮಿಸಿದರು. ಕೇಳಿ ಜನರೇ, ಹಾಡ ಕೇಳಿ ಜನರೇ, ಜಗದೊಡೆಯನು ಪರಮಾತ್ಮನು ಭುವಿಗೆ ಇಂದು ಬಂದನು. ಕುರುಬರು ಕುಣಿತು ಹೋದರು, ರಾಯನು ನಮಿಸಿ ಹೋದರು. ಜಗಜ್ಯೋತಿಯು ಧರೆಗಿಳಿಯಿತು, ಜಗತ್ತಿಗೆ ದೀಪವಾಯಿತು. ಜಗಜ್ಯೋತಿಯು ಧರೆಗಿಳಿಯಿತು, ಜಗತ್ತಿಗೆ ದೀಪವಾಯಿತು. ಶಾಲೆಯ ಮಕ್ಕಳಿಗೆ ಧನ್ಯವಾದಗಳು. Esteemed Chief Guest, Reverend Father Stephen Albuquerque, to the stage. Your presence adds great honor to this occasion. We are excited to hear your inspiring words that will surely touch everyone's hearts. ವೇದಿಕೆ ಮೇಲೆ ಉಪಸ್ಥಿತರಿರುವ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿರುವ ಫಾದರ್ ಸ್ಟಾನಿ ಡಿ ಸೋಜರ್ ಅವರೇ, ಮುಖ್ಯ ಅತಿಥಿಗಳೇ,
ಪ್ರಾಂಶುಪಾಲರೇ, ಶಿಕ್ಷಕರೇ ಹಾಗೂ ಪ್ರೀತಿಯ ಮಕ್ಕಳು, ಮುಂಜಾನೆಯ ನಮನಗಳನ್ನು ಕೋರುತ್ತಾ ಕ್ರಿಸ್ತ ಜಯಂತಿ ಪುಟ್ಟ ಸಂದೇಶವನ್ನ ಕೊಡಲು ಇಚ್ಛಿಸುತ್ತೇನೆ. ಕೆಲ ದಿನಗಳ ಹಿಂದೆ ಒಂದು ವಿಡಿಯೋ ತುಣುಕು ನೋಡಿದೆ. ಡಾಕ್ಟರ್ ಗುರುರಾಜ್ ಕರ್ಜಗಿ ಅವರು ಒಂದು ಸಣ್ಣ ಘಟನೆ ವಿವರಿಸ್ತಾರೆ. ಅವರ ಊರಲ್ಲಿ ಒಬ್ಬ ಅಜ್ಜ ಇದ್ದ. ಆತನು 100 ವರ್ಷ ವಯಸ್ಸು, ಆ 100ರ ಸಂಭ್ರಮವನ್ನು ಸಂಭ್ರಮಿಸಲು ಸಿದ್ಧತೆಯನ್ನು ಮಾಡ್ತಾ ಇದ್ದ. ಸುಮಾರು 6 ತಿಂಗಳ ಹಿಂದೆಯೇ ಈ ಸಿದ್ಧತೆಯನ್ನು ಆರಂಭಿಸಿದ. ಡಾಕ್ಟರ್ ಗುರುರಾಜ್ ಕರ್ಜಗರ್ ಅವರು ಹೇಳಿದರು, ನೋಡಿ ತಾತ, ನಮಗೆ ತುಂಬಾ ಸಂತೋಷ ಆಗ್ತಾ ಇದೆ. ನಾನು ಕೂಡ 100 ವಯಸ್ಸು ಬಾಳ್ಬೇಕಾದ್ರೆ ಏನು ಮಾಡಬೇಕು ಅಂತ ಕೇಳಿದಾಗ ಆ ತಾತ ಕೊಟ್ಟ ಉತ್ತರ, 99 ವರ್ಷ ನೀನು ಸಂತೋಷವಾಗಿ ಬಾಳು, 100 ವರ್ಷ 100ನೇ ವರ್ಷ ತಾನಾಗಿ ಬರುತ್ತೆ. 99 ವರ್ಷಗಳನ್ನ ಸಂತೋಷವಾಗಿ ಬಾಳು, 100ನೇ ವರ್ಷ ತಾನಾಗಿ ಬರುತ್ತೆ. ಪ್ರೀತಿಯ ಮಕ್ಕಳೇ, ಸಂತೋಷಕ್ಕಾಗಿ, ತೃಪ್ತಿಗಾಗಿ, ಆನಂದಕ್ಕಾಗಿ ನಾವು ಸಿದ್ಧತೆ ಮಾಡ್ತಾ ಇದ್ದೇವೆ. ಶಾಲಾ ಶಿಕ್ಷಣ ಇಂಥ ಒಂದು ಸಿದ್ಧತೆ ಅಂತ ನಾವು ಹೇಳಬಹುದು. ಆದರೆ ನಾವು ಮರೆದಿರಬಾರದು, ನಿಜವಾದ ಸಂತೋಷ ಆಂತರಿಕವಾದುದು ಹಾಗೂ ಬಾಹ್ಯವಾದುದು. ನಮ್ಮಲ್ಲಿರದ ಸಂತೋಷವನ್ನ ನಾವು ಪರರಲ್ಲಿ ಹಂಚಿಕೊಳ್ಳಲು ಸಾಧ್ಯವಿಲ್ಲ. ನಮ್ಮಲ್ಲಿರುವುದನ್ನು ಮಾತ್ರ ನಾವು ಪರರಲ್ಲಿ ಹಂಚಿಕೊಳ್ಳಬಹುದು. ಕ್ರಿಸ್ತ ಜಯಂತಿಯ ಟ್ಯಾಬ್ಲವನ್ನ ನೀವು ನೋಡಿದಿರಿ. ಪ್ರಭು ಯೇಸು ಕ್ರಿಸ್ತರು ಗೋದಲಲ್ಲಿ ಜನಿಸಿದರು. ಮನುಷ್ಯರಾಗಿ ನಮ್ಮ ಮಧ್ಯೆ ಅವರು ಜೀವಿಸಿದರು. ಮನುಷ್ಯರಾಗುವುದಂದ್ರೆ ಏನು? ಶಾರೀರಿಕವಾಗಿ ಜನ್ಮ ತಾಳುವುದರ ಮೂಲಕ ಮನುಷ್ಯರಾಗ್ತೇವೆ. ಇನ್ನೊಂದು ಮುಖ್ಯವಾದುದು, ಮನುಷ್ಯರಾಗಬೇಕಾದ್ರೆ ಮನುಷ್ಯತ್ವ ನಮ್ಮಲ್ಲಿರಬೇಕು. ಅಂದರೆ ಸಂಬಂಧಗಳಲ್ಲಿ ನಾವು ಮನುಷ್ಯರಾಗಬೇಕು. ಪ್ರಭು ಯೇಸು ಕ್ರಿಸ್ತರು ಇಂತಹ ಒಂದು ಸತ್ಸಂಬಂಧವನ್ನ ಬೇರೂರಿಸಲು ಹಾಗೂ ಆ ಸತ್ಸಂಬಂಧದಲ್ಲಿ ಜೀವಿಸಲು ಈ ಧರೆಗೆ ಇಳಿದರು. ಹಾಗಾದ್ರೆ ಪ್ರಿಯ ಮಕ್ಕಳೇ, ಖಂಡಿತವಾಗಿ ನಮ್ಮ ಪ್ರತಿಯೊಬ್ಬರ ಜೀವನ ಸತ್ಸಂಬಂಧಿತ ಜೀವನವಾಗಬೇಕು. ಸಂಬಂಧಗಳು ಹೇಗೆ ಬಲಗೊಳ್ಳುತ್ತವೆ? ಒಬ್ಬ ಗುರು ತನ್ನ ಶಿಷ್ಯರಲ್ಲಿ ಕೇಳಿದ, ರಾತ್ರಿ ಕಳೆದು ಹಗಲಾಗುತ್ತದೆ ಎಂದು ನೀವು ಹೇಗೆ ಹೇಳುತ್ತೀರಿ? ಆ ಶಿಷ್ಯರು ಒಂದೊಂದು ಉತ್ತರವನ್ನ ಕೊಟ್ಟರು. ಗಿಡ ಮರಗಳನ್ನ ನಾವು ಗುರುತಿಸಿದಾಗ, ಪಶು ಪ್ರಾಣಿಗಳನ್ನು ಗುರುತಿಸಿದಾಗ, ಇತ್ಯಾದಿ ಕಟ್ಟಡಗಳನ್ನು ಗುರುತಿಸಿದಾಗ, ಅಂತಿಮವಾಗಿ ಗುರುಗಳು ಹೇಳಿದರು, ನಮ್ಮ ಮುಂದೆ ಬರುವ ಒಬ್ಬ ವ್ಯಕ್ತಿಯನ್ನ ಮನುಷ್ಯ ಎಂದು ನಾವು ಗುರುತಿಸಿದಾಗ ಹಗಲಾಗಿದೆ ಎಂದು ಅರ್ಥ. ಅದರ ಅರ್ಥ ಏನಂದ್ರೆ, ನಮ್ಮ ಅನುದಿನದ ಜೀವನದಲ್ಲಿ ನಾವು ನಮ್ಮ ಮುಂದಿರುವ ಒಬ್ಬ ವ್ಯಕ್ತಿಯನ್ನಾಗಿ ನೋಡದೆ ಮನುಷ್ಯನನ್ನಾಗಿ ನೋಡಬೇಕು ಹಾಗೂ ಮನುಷ್ಯರಾಗಿ ನಾವು ಗುರುತು ಹಚ್ಚಬೇಕು. ಈ ನಿಟ್ಟಿನಲ್ಲಿ ನಮ್ಮ ಪ್ರತಿಯೊಬ್ಬರ ಜೀವನ ಬೆಳಕಿನ ಜೀವನವಾಗಬೇಕು. ಬೆಳಕಿಲ್ಲದ ಹೊರತು ನಾವು ಪರರನ್ನ ಮನುಷ್ಯರೆಂದು ಕಾಣಲು ಸಾಧ್ಯವಿಲ್ಲ. ರಾತ್ರಿ ಹಾಗೂ ಹಗಲಿಗೆ ಅಜಗಜಾಂತರದ ವ್ಯತ್ಯಾಸ ಇದೆ. ಬೆಳಕಿನ ಒಂದು ಉದಾತ್ತ ಗುಣ ಏನೆಂದ್ರೆ ಪ್ರಾಮಾಣಿಕತೆ, ನಿಷ್ಠೆ ಹಾಗೂ ಸತ್ಯಪರತೆ. ಬೆಳಕು ಯಾವತ್ತೂ ಸುಳ್ಳು ಹೇಳುವುದಿಲ್ಲ. ಹಾಗಾದ್ರೆ ಪ್ರಿಯ ಮಕ್ಕಳೇ, ನಮ್ಮ ಜೀವನ ಬೆಳಕಿನ ಜೀವನವಾಗಬೇಕು. ಅಂದ್ರೆ ಪ್ರಾಮಾಣಿಕತೆಯ ಮೌಲ್ಯಾಧಾರಿತ ಬದುಕಿನ ಮೂಲಕ ಅನುದಿನವೂ ಕೂಡ ಬೆಳಕು ನಮಗೆ ಸಂತೋಷವನ್ನು ಕೊಡುತ್ತದೆ. ಈ ಸಂತೋಷವನ್ನು ಪರರಲ್ಲಿ ಹಂಚಿಕೊಂಡಾಗ ದೈವಿ ಕಾರ್ಯ ನಮ್ಮಲ್ಲಿ ಪರಿಪೂರ್ಣಗೊಳ್ಳುತ್ತದೆ. ಯಶಸ್ಸಿನ ಹಾದಿಯಲ್ಲಿ ನೀವಿದ್ದೀರಿ, ಮುಂದೆ ನಡೆಯಿರಿ, ಮುಂದೆ ಸಾಗಿರಿ. ನಿಮ್ಮಲ್ಲಿರುವ ಒಳಿತನ್ನು ಪರದಲ್ಲಿ ಹಂಚಿಕೊಳ್ಳಿರಿ. ನಿಜವಾದ ಸಂತೋಷ ನಿಮ್ಮದಾಗುತ್ತದೆ. ದೇವರು ನಿಮ್ಮ ಭವಿಷ್ಯವನ್ನು ಆಶೀರ್ವದಿಸುತ್ತಾರೆ. ನಿಮಗೆಲ್ಲರಿಗೂ ಧನ್ಯವಾದಗಳು. ದೇವರ ಆಶೀರ್ವಾದಗಳು. Words and valuable insights which have enriched our celebration and touched our hearts. Thank you, Father, for being here today. It's our privilege to have such an inspiring person among us, who is none other than our Chief Guest, Reverend Father Stephen Albuquerque.
who is a perfect example of how dedication and passion can lead us to success. To honor him, I request our esteemed principal to come forward and present a token of our appreciation to our chief guest. Children, give them a big round of applause. Applaud not only the winners but also every participant who gave their best and made this day special with their spirit and enthusiasm. Now I have the great honor of inviting our esteemed chief guest, Reverend Father Stephen Alvurkar, to come forward and present the awards. I request Mrs. Gayatri ma'am to read out the prize list of 5th to 7th standard students. 200 meter Divya Darshini. 400 meter Sahitya S. 3 relay, the team is Sahitya S, Rochana M, Rupa, Bhavya Lakshmi M. Boys 100 meter Mohammad Ahil Khan. ಮಕ್ಕಳೆಲ್ಲರೂ ಚಪ್ಪಾಳೆಯೊಂದಿಗೆ ಪ್ರೋತ್ಸಾಹಿಸಬೇಕಾಗಿ ಕೇಳಿಕೊಳ್ತೇನೆ. 200 ಮೀಟರ್ ಮೊಹಮ್ಮದ್ ಮೊಯಿನುದ್ದೀನ್. 400 ಮೀಟರ್ ಧನುಷ್ ಜಿ. 3 relay, the team is Shujan Gowda, Nandan M, Berti, Dhanush G. Now class 6, girls, 100 meters, Rachana Ganapati, 200 meters, Ananya S, 400 meters, Vedashri D, 3 relay, the team is Pratana BM, Lakshmi Likita, Sayeda Asfiya, Yashaswini. Kabaddi, the team captain Ananya S, followed by Hansika S, Pavani S, Shravani, Rachana Ganapati, U Sannidhi Gowda, Vedashri D. Children, give them a big round of applause.
Syed Muhammad Ibnain, Fuzail Shakib, Faisal, Arman. Kabaddi, the team captain Newton B, followed by Prashant, Dutta Prasad, Arman, Sheshan, Soumik, Vinay S. Seventh girls 100 meter Kirtana SN. meter Prarthana SN. Relay Kirtana SN, Sayeda Afrin, Suprita S, Arfain Mahmadi. Kabaddi, Captain Prarthana SN, followed by Kirtana SN, Sayeda Afrin, Suprita S, Arfain Mahmadi, Hanim Khanam, Manha Taj. Boys 100 meter Arsha S, 200 meter Nitin S, 400 meters Syed Hani Wasim, relay Syed Hani Wasim, Harsha S, Rutik, Nitin. Kabaddi, Captain Bhagat S, followed by Harsha S, Sayan Ahmad, one of the players, Muhammad Rasool, Musawi, Anvik, Rutik.
ರೆಡಿ ರೆಡಿ ಎಲ್ಲ ಮುಂದೆ ನೋಡಿ ನೋಡಿ ಎಲ್ಲ ಮುಂದೆ ನೋಡಿ ಫೇಸಿಗೆ ಅಡ್ಡ ಹಿಡಿಬೇಡಿ ಅದನ್ನ ಸ್ವಲ್ಪ ಡೌನ್ ಇರಲಿ ಎಸ್ ರೆಡಿ ಎಲ್ಲ ಮುಂದೆ ನೋಡಿ ಹಾಗೆ
ರಾತ್ರಿಯಲ್ಲಿ
ನೋಡಿ ನೋಡಿ ಮುಂದೆ ನೋಡಿ. ಬನ್ನಿ, ಥ್ಯಾಂಕ್ ಯು. ಕಾಯಕದ ಶ್ರದ್ಧೆಯಲ್ಲಿ ದೇವರನ್ನ ಕಾಣುವ ನಮ್ಮೆಲ್ಲ ಶಿಕ್ಷಣ ಸಂಸ್ಥೆಗಳಿಗೆ ಆಶಾದೀಪವಾಗಿರುವ ಹಾಗೂ ಇಂದು ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷೀಯ ಸ್ಥಾನವನ್ನ ಅಲಂಕರಿಸಿರುವ ನಮ್ಮೆಲ್ಲ ಶಾಲೆಗಳ ವ್ಯವಸ್ಥಾಪಕರಾದ ವಂದನೀಯ ಫಾದರ್ ಸ್ಟಾನಿ ಡಿಸೋಜರ್ ಅವರು ಈ ಕಾರ್ಯಕ್ರಮದ ಕುರಿತಾಗಿ ಒಂದೆರಡು ಮಾತನಾಡಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಹಾಯ್, ಹಲೋ, ಹಾಯ್. ಜೋರಾಗಿ ಚಪ್ಪಾಳೆ, ಇನ್ನೂ ಜೋರಾಗಿ. ಯಾಕೆ ಚಪ್ಪಾಳೆ? ಯಾಕೆ ಚಪ್ಪಾಳೆ? ಇವತ್ತು ಹಬ್ಬ. ಜೋರಾಗಿ ಹೇಳಿ, ಜೋರಾಗಿ ಜೋರಾಗಿ. ಇವತ್ತೆಂತ ಹಬ್ಬ? ಸ್ಪೋರ್ಟ್ಸ್ ಡೇ, ಇದರ ಹಬ್ಬ. ಚೆನ್ನಾಗಾಯ್ತಾ ಹಬ್ಬ? ಗಮ್ಮತ್ತಾಯ್ತಾ? ಚೆನ್ನಾಗಾಯ್ತು, ಗಮ್ಮತ್ತಾಯ್ತು. ವೆರಿ ಗುಡ್. ಇನ್ನೊಂದ್ಸತಿ ಚಪ್ಪಾಳೆ. ಈ ಚಪ್ಪಾಳೆ ಎಲ್ಲರಿಗೂ ಚಪ್ಪಾಳೆ, ಆಯ್ತಾ? ಎಲ್ಲರಿಗೂ. ಈಗ ಯಾರೆಲ್ಲ ಕುಣಿದಿದ್ದಾರೆ, ಯಾರೆಲ್ಲ ನಡೆದಿದ್ದಾರೆ, ಯಾರೆಲ್ಲ ಆಟ ಆಡಿದ್ದಾರೆ ಅವರಿಗೊಂದು ಜೋರ ಚಪ್ಪಾಳೆ. ಚಪ್ಪಾಳೆ ಚಪ್ಪಾಳೆ. ಆಮೇಲೆ ಎಲ್ಲ ನಮ್ಮ ಟೀಚರ್ಸ್ ರವರಿಗೆ ಒಂದು ದೊಡ್ಡ ಚಪ್ಪಾಳೆ. ಚೆನ್ನಾಗಿ ಮಾಡಿದ್ದಾರೆ ಎಲ್ಲರೂ ಸೇರಿ ಒಳ್ಳೆ ರೀತಿಯಲ್ಲಿ. ಸೆಕೆಂಡ್ ಟೈರ್ ಪ್ರೈಮರಿ ಆಗಲಿ, ಲೋಯೋಲೋದವರಾಗಲಿ, ಎಲ್ಲ ಶಿಕ್ಷಕ ಶಿಕ್ಷಕಿಯರೆಲ್ಲರೂ ಚಪ್ಪಾಳೆ ಹೊಡಿರಿ. ಬಹಳ ಚೆನ್ನಾಗಿ ಎಲ್ಲ ಶಿಕ್ಷಕ ಶಿಕ್ಷಕರಿಗೆ ಒಳ್ಳೆ ಒಳ್ಳೆ ಚಪ್ಪಾಳೆ. ಒಳ್ಳೆ ರೀತಿಯಲ್ಲಿ ಇದನ್ನ ಆಯೋಜಿಸಿದಿರಿ, ತುಂಬಾ ಚೆನ್ನಾಗಿ ಮಾಡಿದ್ದೀರಿ. ಈಗ ಒಬ್ಬರಿಗೆ ಇನ್ನೊಂದು ದೊಡ್ಡ ಚಪ್ಪಾಳೆ. ಯಾರಿಗೆ? ಯಾರಿಗೆ? ಜೋರಾಗಿ. ಓ, ಗೊತ್ತಾಗ್ಬಿಡ್ತು. ಫಾದರ್. ಯಾವ ಫಾದರ್? ಫಾದರ್ ನೆಲ್ಸನ್ ಫಾದರ್. ಇದನ್ನೆಲ್ಲ ಆರ್ಗನೈಸ್ ಮಾಡಿರೋದು, ವ್ಯವಸ್ಥೆ ಮಾಡಿರೋದು ಅವರಿಗೆ ದೊಡ್ಡ ಚಪ್ಪಾಳೆ. ಸರಿ, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಶುಭವಾಯ ಹಾರೈಸ್ತೀನಿ. ದೇವರು ನಿಮ್ಮನ್ನು ಚೆನ್ನಾಗಿಡ್ಲಿ, ಚೆನ್ನಾಗಿ ಓದಿ, ಚೆನ್ನಾಗಿ ಕಲಿತು, ಚೆನ್ನಾಗಿ ಒಳ್ಳೆ ರೀತಿಯಲ್ಲಿ ನಮ್ಮ ಶಾಲೆಗೆ ಕೀರ್ತಿಯನ್ನು ತನ್ನಿ. ಎಲ್ಲರಿಗೂ ಮತ್ತೊಮ್ಮೆ ಶುಭಾಶಯಗಳು. ಹ್ಯಾಪಿ ಕ್ರಿಸ್ಮಸ್ ಅಂಡ್ ಹ್ಯಾಪಿ ನ್ಯೂ ಇಯರ್ ಇನ್ ಅಡ್ವಾನ್ಸ್. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು. ಎಲ್ಲರಿಗೂ ಕೂಡ ತಿಳಿಸಿಕೊಟ್ಟಂತಹ ವಂದನೀಯ ಫಾದರ್ ಸ್ಟಾನಿ ಡಿಸೋಜರ್ ಅವರಿಗೆ ಧನ್ಯವಾದಗಳು. ಈಗ ಸನ್ಮಾನ ಕಾರ್ಯಕ್ರಮ. ಈಗ ಈ ಕಾರ್ಯಕ್ರಮದಲ್ಲಿರುವ ನಮ್ಮೆಲ್ಲ ಶಾಲೆಗಳ ವ್ಯವಸ್ಥಾಪಕರಾದ ವಂದನೀಯ ಫಾದರ್ ಸ್ಟಾನಿ ಡಿಸೋಜರ್ ಅವರಿಗೆ ಈಗ ಸನ್ಮಾನ ಕಾರ್ಯಕ್ರಮ. ಈ ಸನ್ಮಾನ ಕಾರ್ಯಕ್ರಮವನ್ನ ವೇದಿಕೆಯ ಮೇಲೆ ಉಪಸ್ಥಿತರಿರುವ ಅತಿಥಿ ಮಹೋದಯರುಗಳು ನಡೆಸಿಕೊಡಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ.
ಹಾಗೂ ವಿಜೇತರಿಗೆ ಬಹುಮಾನವನ್ನು ವಿತರಿಸಿದ ನಮ್ಮೆಲ್ಲ ಶಾಲೆಗಳ ವ್ಯವಸ್ಥಾಪಕರಾದಂತಹ ವಂದನೀಯ ಫಾದರ್ ಸ್ಟ್ಯಾನಿ ಡಿಸೋಜಾರವರಿಗೂ ಧನ್ಯವಾದಗಳು. ಹಾಗೂ ವಿಜೇತರ ಪಟ್ಟಿಯನ್ನು ಘೋಷಿಸಿದಂತಹ ನಮ್ಮ ಶಾಲೆಯ ಶಿಕ್ಷಕಿಯಾದ ಶ್ರೀಮತಿ ಶಿಲ್ಪಾರವರಿಗೂ ಧನ್ಯವಾದಗಳು. ಈಗ ವಂದನಾರ್ಪಣಾ ಕಾರ್ಯಕ್ರಮ. ಈಗ ಈ ಕಾರ್ಯಕ್ರಮದ ಕೊನೆಯ ಘಟ್ಟವಾದ ವಂದನಾರ್ಪಣೆ ಕಾರ್ಯಕ್ರಮವನ್ನು ನಡೆಸಿಕೊಡಲು ಬರಲಿದ್ದಾರೆ ಸೆಕೆಂಡ್ ಆಂಗ್ಲ ಹಿರಿಯ ಪ್ರಾಥಮಿಕ ಶಾಲೆಯ ಶಿಕ್ಷಕಿಯಾದ ಶ್ರೀಮತಿ ಸುಜಾತಾರವರು. An attitude of gratitude is the secret of staying happy in every condition. Good morning to all. It's my proud privilege and honor to deliver the vote of thanks on this auspicious occasion. Let me first of all start by giving glory to the Almighty God for making today's occasion a resounding success. First and foremost, I would like to express my deepest gratitude to our chief guest, Reverend Father Stephen Albuquerque, Chancellor of the Diocese of Shumaga, for gracing this event with your presence. Your inspiring words and encouragement have added immense value to our celebration. My sincere thanks to you, Father. I extend my heartfelt gratitude to Honorable Guest Reverend Father Piyush D'Souza, Secretary SMSS, for taking time to grace this event with your presence. Your inspirational words and enthusiasm for sports have deeply motivated us all. A heartfelt thanks to you, Father. On behalf of everyone, I would like to extend my sincere gratitude to our respected manager and correspondent of our institutions, Reverend Father Stani D'Souza, for your invaluable contribution and guidance. Your leadership has been a beacon of inspiration to all of us. A grateful thanks to you, Father. I wish to express my heartfelt thanks to Reverend Father Francis Corona, Campus Director of all educational institutions. It's your vision and leadership that has brought everything possible on this campus. Thank you, dear Father. A heartfelt thanks to our Principal, Reverend Father Nelson D'Souza, for his unwavering support and guidance in all our activities. A true and cheerful thanks to you, Father. On behalf of all, a special thanks to our beloved PT teachers, and I also thank our teaching and non-teaching staff for their tireless efforts in organizing and ensuring the success of this event. Thank you, dear teachers. I also thank all the parents and guardians for being a part of this celebration and cheering for our young athletes. Last but not the least, a huge round of applause to our beautiful butterflies for their enthusiasm and sportsmanship. You are the heart of this event and really we are inspired by your heart-touching performance. Thank you, children. Once again, thank you one and all. Once again, our deepest gratitude to our chief guest, our president, guest of honors, principal, teachers, staff. Let's continue to celebrate the spirit of sportsmanship every day. Thank you everyone for being a part of this wonderful event. Have a wonderful day ahead. Thank you one and all. ಮತ್ತೊಮ್ಮೆ ಎಲ್ಲರಿಗೂ ಕ್ರೀಡಾ ದಿನಾಚರಣೆಯ ಶುಭಾಶಯಗಳು ಮತ್ತು ಧನ್ಯವಾದಗಳು.